ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಆಗಲೇ ಟೈಮ್ ಬಂದು ಒಂದು 5:30 6 o'clock ಹತ್ತತ್ರ ಆಗ್ತಾಯಿತ್ತು. ಅಷ್ಟರಲ್ಲಿ ರಮ್ಯಾ ಬಂದು ಚುರುಮುರಿ ತೊಗೊಂಡು ಬಂದಳು. ಜಸ್ಟ್ ಚುರುಮುರಿ ಅಂದರೆ ಇದೊಂದೇ ಆಗಿರಲಿಲ್ಲ, ಜೊತೆಗೆ ಜೋಳದ್ದು ಕೂಡ, ಅಲ್ಜೋಳದ್ದು ಚುರುಮುರಿ ಇದೆಯಲ್ಲ ಅದನ್ನು ಕೂಡ ತೊಗೊಂಡು ಬಂದಿದ್ಲು. ಸೊ ತುಂಬ ಚೆನ್ನಾಗಿತ್ತು, ಅದಂತೂ ಸಖತ್ತಾಗಿತ್ತು. ಅದನ್ನೆಲ್ಲ ತಿಂದು ಖಾಲಿ ಮಾಡಿಬಿಟ್ವಿ. ಎಷ್ಟು ಬೇಗ ಮಾಡಿದ್ವಿ ಅಂತ ನಮಗೆ ಗೊತ್ತಾಗಲಿಲ್ಲ. ಅದಾದಮೇಲೆ ಮಾಮೂಲಿ ಚುರುಮುರಿನ ಮಿಕ್ಸ್ ಮಾಡ್ತಾಯಿದ್ಲು. ಬಟ್ ಜೋಳದಿಂದ ಮಾಡಿದ್ದಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಸಖತ್ತಾಗಿತ್ತು. ಆ ಟೇಸ್ಟ್ ಮಾಡಿಬಿಟ್ಟು ನಾನು, ಅಮ್ಮ, ಶಿವು ಎಲ್ಲರೂ ಆ್ಯಕ್ಚುಲಿ ಸೈಟ್ ಕಡೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ. ಅಷ್ಟರಲ್ಲಿ ರಮ್ಯಾ ಬಂದಿದ್ದೋಳೆ, ಜೊತೆಗೆ ಇದನ್ನೆಲ್ಲ ತೊಗೊಬಂದ್ಲು. ಸೊ ನಾವು ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಆಮೇಲೆ ಸೈಟ್ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನಂದು ಶಿವದು ಒಂದಷ್ಟು ಪ್ಲ್ಯಾನ್ ಹಿಂದೆಗಡೆ ಇದು ಮನೆ ಬ್ಯಾಕ್ ಸೈಡು. ಸೊ ಕಾಂಪೌಂಡ್ ಎಷ್ಟಿರಬೇಕು, ಕಿಟಕಿ ಮಟ್ಟ ಎಷ್ಟು, ಏನು ಎತ್ತ ಅಂತ ಅಂದ್ಬಿಟ್ಟು ಡಿಸ್ಕಷನ್ ಮಾಡ್ತಾಯಿದ್ವಿ. ಅವ್ರು ಆ್ಯಕ್ಚುಲಿ ಸುಮಾರು ಹೈಟು ಕಾಂಪೌಂಡನ್ನ ಒಂದು ಅರ್ಧದವರೆಗೆ ಕಟ್ಟಿದ್ರು. ನಿಮ್ಗೆ ಎಷ್ಟು ಬೇಕು ಹೈಟು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಅದನ್ನೇ ಡಿಸ್ಕಷನ್ ಮಾಡ್ತಾಯಿದ್ವಿ, ಏನು ಎತ್ತ ಅಂತ ಅಂದ್ಬಿಟ್ಟು. ಇದು ಬಂದು ಸಜ್ಜೆ ಹಿಂದೆಗಡೆ ತಳ್ಳಿಸ್ಬೇಕು ಅಂತ. ಅದಾದಮೇಲೆ ಆ ಡಿಸ್ಕಷನ್ ಮಾಡಾದ್ಮೇಲೆ ನಾನು ಮುಂದೆಯಿಂದ ಬಂದೆ. ಇದು ಫ್ರಂಟು. ಈಗ ನಾವು ನಿಂತಿರೋದಷ್ಟು ಲಿವಿಂಗ್ ಏರಿಯಾ, ಇದು ಬಂದು ಕಿಚನ್ ಬರುತ್ತೆ. ಸೊ ಸುಮಾರು ಏನಕ್ಕಂದರೆ ಲಿಂಟ್ಲು ಹಾಕ್ತಾಯಿದ್ರು. ನಿನ್ನೆ ಮೊನ್ನೆಯಿಂದ ಲಿಂಟ್ಲು ಕೆಲಸಗಳದೆಲ್ಲ ನಡೀತಾಯಿತ್ತು. ಸೊ ಇವಾಗ ನಾವು ಕ್ಯೂರಿಂಗ್ ಮಾಡಬೇಕು. ಅದಕ್ಕೆ ಈಗ ಸಜ್ಜಗಳು ಯಾವ್ಯಾವ ಜಾಗಕ್ಕೆ ಬರಬೇಕು, ಏನು ಎತ್ತ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಡಿಸ್ಕಷನ್ ಮಾಡಿ ಇಲ್ಲಿ ಹಾಕ್ಸಿದ್ವಿ. ಸೊ ಅದು ಹೇಗಾಗಿದೆ ಆ ಕೆಲಸಗಳು ಅಂತ ಅಂದ್ಬಿಟ್ಟು ಶಿವು, ನವೀನ್ ಅವರು, ನಾವೆಲ್ಲರೂ ಕೂಡ ಡಿಸ್ಕಷನ್ ಮಾಡ್ತಾಯಿದ್ವಿ. ಹಾಗೆ ಫ್ರೆಂಡ್ಸ್, ನಾನಿವತ್ತು ಅಗ್ಯಾರೋ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ಎಗ್ಗನ್ನ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪ್ರಾಡಕ್ಟ್ ಅಂದು ತುಂಬಾ ಹೆಲ್ಪ್ಫುಲ್ ಆಗ್ತಾಯಿದೆ. ಹಾಗೆ ನಾನು ಇದರಲ್ಲಿ ಎಗ್ ಬಾಯ್ಲ್ ಮಾಡೋದಾಗಿರ್ಬೋದು, ಸ್ಟೀಮ್ ಮಾಡ್ಕೊಳ್ಳೋದು ವೆಜಿಟೇಬಲ್ಸ್ನ, ಹಾಗೆ ದೋಕ್ಲಾ, ಆಮ್ಲೆಟ್ ಎಲ್ಲ ಮಾಡ್ಕೋಬೋದು. ಈ ಒಂದು ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಗಿದೆ. ನಿಮಗೂ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ನೀವೇನು ನೋಡ್ತಾ ಇದ್ದೀರಾ, ಇದಿಷ್ಟು ಗ್ರೌಂಡ್ ಫ್ಲೋರ್ದು ಡಬಲ್ ಬೆಡ್ರೂಮ್ ಬರುತ್ತೆ. ಹಾಗೆ ವಾಶ್ರೂಮು, ಹಾಲೆಲ್ಲ ಬರುತ್ತೆ. ಸೊ ಹಿಂದೆಗಡೆ ನಾನು ಹೇಳ್ದಾಗೆ ಸಜ್ಜೆ ಎಲ್ಲ ಹಾಕ್ಸಿದ್ವಲ್ಲ, ಅದೊಂದು ಕಾಂಪೌಂಡ್ ಒಂದು ಫೈನಲ್ ಮಾಡಬೇಕಿತ್ತು ಅವ್ರಿಗೆ, ಎಷ್ಟು ಹೈಟ್ ಬೇಕಿತ್ತು ಅಂತ ಅಂದ್ಬಿಟ್ಟು. ಸೊ ಅದನ್ನು ಮಾಡಾದಮೇಲೆ ಇಲ್ಲಿ ಎಲ್ಲ ಅದೇ ಡಿಸ್ಕಷನು. ಏನಂದರೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ನಮಗೆ. ಫೈನಲಾಗಿ ಹೆಂಗಾಗುತ್ತೆ ಅಂದರೆ ದಿನ ಏನಕ್ಕಂದರೆ ಮುಂಚೆನೇ ಎಲ್ಲ ನಾವು ಹೇಳಿ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಬಿಡ್ಬೇಕು. ಬಟ್ ಒನ್ಸ್ ಅದನ್ನೆಲ್ಲ ಗಾರೆ ಎಲ್ಲ ಹಾಕಿದ್ಮೇಲೆ ಮತ್ತೆ ಅದನ್ನು ಚೇಂಜಸ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಸುಮಾರು ಹೊತ್ತಾಯಿತು. ಸುಮಾರು ಹೊತ್ತು ಅಲ್ಲೇ ಕಳೆದ್ವಿ. ಹಾಗೆ ನೀರೆಲ್ಲ ಹಾಕಬೇಕಿತ್ತು ಲಿಂಟ್ಲಿಗೆಲ್ಲ. ಅದನ್ನೆಲ್ಲ ಹಾಕ್ಬಿಟ್ಟು ಮನೆಗೆ ಬಂದ್ವಿ. ನಾನು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ನೈಟ್ ಊಟಕ್ಕೆ. ಮರೆ ಮಾಡಿದ್ದೀನಿ ನೋಡಿ, ನಮ್ಮ ಬಂಟು ಹೇರ್ ಸ್ಟೈಲ್ ಹೆಂಗ್ ಮಾಡಿದಾರೆ ನೋಡಿ ಫ್ರೆಂಡ್ಸ್, ಅನ್ಯಾಯವಾಗಿ. ಬಂಟು ಹೇರ್ ಸ್ಟೈಲ್ ಹೆಂಗ್ ಮೋಸ ಮಾಡ್ತಾರೆ. ನೋಡಿ ತರಬೇಕಾಗಿತ್ತು. ಒಂಥರ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತಂದ್ರೆ, ಈಗ ಓಪನ್ ಮಾಡ್ತಾರೆ, ರಮ್ಯಾ ತಿನ್ಬೋದು, ಅಷ್ಟೊಂದು ಹಣ್ಣಿರ್ತವೆ ಅನ್ನೋ ಫೀಲಲ್ಲಿ ಇದ್ದು. ಎಷ್ಟು ಕೊಟ್ರಿ? ಜೀವು ಕೊಡೋ ಒಂದ ಜೀವು. ಇದೊಂದ್ ಪೀಸ್ ಒಂದಣ್ಣು ಕೊಡು. ಹೆಂಗೆ ಅವ್ರು ಕೊಡ್ತಾರಲ್ಲ, ನೋಡ್ ತಂದಿರ್ತಾರೆ. ಅವ್ರು ಕೂಡ ಚೆನ್ನಾಗಿರೋದು ಮಾಡಕ್ಕೆ ಚೆನ್ನಾಗಿ ತಗೋಕಿಲ್ಲ ಅಂತ ಅಲ್ಲಿಗೆ ಅವ್ರ ರುಚಿ ಸಿಕ್ತು. ಜಪ್ತ ಕುತ್ಕೋತು ಬಾಯ್, ಕುತ್ಕೋ ಬಾಯ್. ಹಿಂದಿಗೆ ಬಂದ್ರ ಏನ ಅನಿಸ್ತಿದ್ದಿ? ಜೀವು ಕೊಡೋ ಒಂದ, ಅವನ್ನೇ ತಿನ್ಬಿಟ್ಟ ಅದಕ್ಕೆ. ಹಾಗೆ ಫ್ರೆಂಡ್ಸ್, ನಾವೆಲ್ಲರೂ ಫ್ಯಾಮಿಲಿ ಎಲ್ಲರೂ ಹಲಸಿನ ಹಣ್ಣನ್ನು ಈ ಥರ ಕಟ್ ಮಾಡ್ಕೊಂಡು ತಿಂದಿರೋ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರೇ ಮಾಡ್ಕೊಂಡಿರಲಿಲ್ಲ. ಸೊ ಆ ವ್ಲಾಗ್ ಹಾಗೆ ನನ್ನ ಇದರಲ್ಲೇ ಡ್ರಾಫ್ಟಲ್ಲೇ ಇತ್ತು. ಸೊ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ, ಅದು ಎಕ್ಸ್ಪೆಕ್ಟೇಷನ್ ಎಷ್ಟು ಮಟ್ಟಿಗಿತ್ತು ಈ ಹಣ್ಣನ್ನು ಓಪನ್ ಮಾಡೋದಕ್ಕಿಂತ ಮುಂಚೆ. ಅಂದರೆ ನಮಗೆ ಇದರಲ್ಲಿ ಫುಲ್ಲು ಡಾರ್ಕ್ ಆಗಿರೋ ಯೆಲ್ಲೋ ಕಲರು
ಹಲಸಿನ ಹಣ್ಣುಗಳಿರುತ್ತೆ, ತುಂಬ ಸ್ವೀಟಾಗಿರುತ್ತೆ. ಅಂದರೆ ತುಂಬ ದಿನದಿಂದ ನೆನೆಸ್ಕೊಳ್ತಾ ಇದ್ವಿ ಈ ಸೀಸನ್ ಹಲಸಿನ ಹಣ್ಣು ಅಂತ ಅಂದ್ಬಿಟ್ಟು. ಸೊ ಈ ಸಲ ಫಸ್ಟು ಈ ಹಣ್ಣನ್ನು ತಂದಿರೋದು ಮೊದಲನೇ ಸತ. ಬಟ್ ಮೊದಲನೇ ಸಲನೇ ಈ ರೀತಿ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ವಿರುದ್ಧವಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಗೆಸ್ಸೇ ಇರಲಿಲ್ಲ. ಅಷ್ಟು ಸ್ಮೆಲ್ ಬರ್ತಾಯಿತ್ತು, ಮನೆಗೆ ಹೋದಾಗಲೇ ಘಮ ಘಮ ಅಂತಾಯಿತ್ತು. ಸೊ ನಾವೇನಂತ ಅಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ, ಹಣ್ಣಾಗಿದೆ, ಅಷ್ಟು ಘಮ ಘಮ ಅಂತಿದೆ ಅಂತ ಅಂದ್ಬಿಟ್ಟು. ಸೊ ಅವತ್ತು ನೋಡಿರ್ಬೋದು ನಮ್ಮ ಅತ್ತೆ ಕೂಡ ಬಂದಿದ್ದರು. ಎಲ್ಲರಿಗೂ ಡಿಸಪಾಯಿಂಟ್ ಆಗಿದ್ದಂತೂ ಸುಳ್ಳಲ್ಲ. ಏನಕ್ಕಂದರೆ ಎಲ್ಲರೂ ಇಟ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ಗೆ ಆ ಹಣ್ಣು ಆ ರೀತಿ ಇರಲೇ ಇಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಅದರಲ್ಲಿ ಸಿಕ್ಕಿರೋ ಹಣ್ಣುಗಳನ್ನೇ ತೆಗೆದು ಎಷ್ಟು ಸಿಗುತ್ತೆ ಅಷ್ಟು ಹಣ್ಣನ್ನು ತೆಗೆದು ಬಿಡಿಸಿ ತಿಂದಿದ್ದಾಯಿತು. ಬಟ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋಷ್ಟ್ರ ಮಟ್ಟಿಗೆ ಏನು ಯಾರೂ ತಿನ್ನಲಿಲ್ಲ. ಸಿಕ್ಕಿದ್ದು ಸ್ವಲ್ಪ ಹಣ್ಣುಗಳು ಎಷ್ಟು ಸಿಕ್ತು ಅಷ್ಟನ್ನೇ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ. ಬಟ್ ಟೇಸ್ಟ್ ಅಂತೂ ಅಂದ್ಕೊಂಡಂಗಿರಲಿಲ್ಲ, ಫುಲ್ ಫ್ಲಾಪ್ ಆಗಿತ್ತು. ಸೊ ಅಯ್ಯೋ ಮೋಸ ಆಗೋಯ್ತಲ್ಲ ಅಂತ ಇನ್ನೇನು ಮಾಡೋಕ್ಕಾಗಲ್ಲ ತಂದಮೇಲೆ. ಮುಂಚೆನೇ ಅದು ಒಳಗಡೆ ಹೆಂಗಿದೆ ಅಂತ ಅದನ್ನ ಹಣ್ಣನ್ನು ಹೇಗೆ ಚೂಸ್ ಮಾಡಬೇಕಂತನೂ ಗೊತ್ತಿರಲಿಲ್ಲ. ಹಾಗೆ ಈವ್ನಿಂಗ್ ರಮ್ಯಾ ಮಾಂಗಲ್ಯ ಚೈನ್ ಅದು ಹೊಸದು ಡಿಸೈನ್ ಮಾಡಿಸ್ಕೊಂಡು ಬಂದಿಲ್ಲಲ್ಲ, ಅದು ತೋರಿಸ್ತಾ ಇದ್ಲು ಎಲ್ಲರಿಗೂ ಹೇಗಿದೆ ಡಿಸೈನ್, ನ್ಯೂ ಡಿಸೈನ್ ಅಂತ ಅಂದ್ಬಿಟ್ಟು. ಸೀರಿಯಸ್ಲಿ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿತ್ತು, ನನಗೂ ಕೂಡ ಇಷ್ಟ ಆಯಿತು ಮಾಂಗಲ್ಯ ಚೈನ್ ಡಿಸೈನು. ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮದು ಹಲಸಿನ ಹಣ್ಣಿಂದು ಹೇಗಿತ್ತು ವ್ಲಾಗ್ ಅಂತ ಅಂದ್ಬಿಟ್ಟು ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಮಾಡೇ ಇರಲಿಲ್ಲ. ತುಂಬ ದಿನದಿಂದ ಹಂಗೆ ತುಂಬ ದಿನ ಏನಿಲ್ಲ, ಜಸ್ಟ್ ಒಂದು 4-5 ಡೇಸ್ ಆಯಿತು ಅನಿಸುತ್ತೆ, 6 ಡೇಸ್ ತನಕ ಆಗಿರ್ಬೋದು. ಹಾಗೆ ಫುಲ್ ತೋರಿಸಿ ಮನೇನ ಅಂತ ಕೇಳ್ತಾ ಇದ್ರಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ ತೋರಿಸಿ ಅಂತ ಅಂದ್ಬಿಟ್ಟು. ಸೊ ನಾನು ಇವಾಗ ಎಷ್ಟಾಗಿದೆ ಅಷ್ಟು ಮನೆದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ನಮ್ಮದು ಮನೆಯದು ಪ್ಲ್ಯಾನಿಂಗ್ ಕೂಡ ನೆಕ್ಸ್ಟು ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ಹೇಗಿದೆ ಏನು ಅಂತ ಅಂದ್ಬಿಟ್ಟು. ಯಾವುದೇ ಆದರೂ ಮನೆ ಕಂಪ್ಲೀಟಾಗಿ ಫಿನಿಶ್ ಆದಮೇಲೆ ನಮಗೆ ಹೇಗಿದೆ ಏನು ಎತ್ತ ಅಂತ ಗೊತ್ತಾಗೋದು, ಅಲ್ಲಿವರೆಗೂ. ಬಟ್ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ನಮಗೆ ಭೂಮಿ ಪೂಜೆ ಮಾಡಿಸ್ತೀವಿ, ಅಲ್ಲಿಂದ ಪಾಯ ಎಲ್ಲ ತೆಗೆಸ್ತೀವಿ. ಆ ಟೈಮಲ್ಲಂತೂ ಖಂಡಿತ ಏನು ಗೊತ್ತೇ ಆಗಲ್ಲ, ಫುಲ್ ಬ್ಲ್ಯಾಂಕ್ ಆದಂಗೆ ಅನಿಸ್ತಿರುತ್ತೆ, ಏನು ಬರ್ತಿದೆ ಏನು ಎತ್ತ ಅಂತ ಫೀಲ್ ಆಗ್ತಾ ಇರುತ್ತೆ. ಬಟ್ ಒಂದೊಂದೇ ದಿನ ಕಳೆದಾಗೆ ಒಂದೊಂದೇ ಸ್ಟೆಪ್ಸ್ ಅದು ಕೆಲಸಗಳು ಪ್ರೋಗ್ರೆಸ್ ಆಗ್ತಾ ಆಗ್ತಾ ನಮ್ಗೆ ನೀಟಾಗಿ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಹಾಂ ಇದು ಇಲ್ಲಿ ಬರುತ್ತೆ, ಇಲ್ಲಿ ಇದಾಗುತ್ತೆ, ಹಿಂಗೆ ಅಂತ ಅಂದ್ಬಿಟ್ಟು. ಬಟ್ ಸ್ಟಾರ್ಟಿಂಗ್ ಅಂತೂ ಫುಲ್ ಕನ್ಫ್ಯೂಷನ್. ಈಗ ಸಂಪು ತೆಗಿತಾರಲ್ವ ಪಾಯ ಹಾಕ್ಸ್ಬೇಕಾದ್ರೆ, ಅದೆಲ್ಲ ಆದಮೇಲೆ ಸಂಪೆಲ್ಲ ಕಟ್ಟಬೇಕಾದ್ರೆ ಇನ್ನೂ ಕ್ಲಿಯರಾಗೇ ಗೊತ್ತಾಗ್ತಾ ಇರಲ್ಲ ನಮಗೆ ಬೇಸ್ ಆಗೋವರೆಗೂ. ಬೇಸ್ ಆದಮೇಲೆ ಈ ಪ್ಲೇಸಲ್ಲಿ ಇದಿದ್ದು ಬರುತ್ತೆ ಅಂತ ಗೊತ್ತಾಗುತ್ತೆ. ಹಾಗೆ ಗೋಡೆಗಳು ಕಟ್ಟಿದ್ಮೇಲೆ ಅಂತೂ ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಫಿನಿಶಿಂಗ್ ಹೇಗೆ ಕಾಣುತ್ತೆ ಏನು ಅಂತ ಅದನ್ನ ಹೇಳ್ಬೇಕಂದ್ರೆ ಅದನ್ನು ಫುಲ್ಲು ನಾವು ಫಿನಿಶ್ ಆದಮೇಲೆ ನೋಡಬೇಕು. ಬಟ್ ಅದು ಆ ಫಿನಿಶಿಂಗ್ ಕಾಣಬೇಕು ಅಂತಂದರೆ ಮನೆ ಪೇಂಟಿಂದ ಹಿಡಿದು ಟೈಲ್ಸಿಂದ ಹಿಡಿದು ಯಾವ್ದ್ಯಾವ್ದು ಹಾಕ್ಸ್ತೀವಿ ಏನೋ ಅದ್ರ ಮೇಲೆ ನೆಕ್ಸ್ಟ್ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಬಟ್ ಅಲ್ಲಿವರೆಗೂ ನಮಗೇನು ಅಷ್ಟು ಐಡಿಯಾ ಗೊತ್ತಾಗಲ್ಲ. ಇಷ್ಟ ಅಂದರೆ ಇದ್ದಿದ್ದು ಅಂತ ಒಂಥರ ಗೊತ್ತಾಗ್ತಾ ಇದೆ, ಯಾವ್ಯಾವ ಜಾಗದಲ್ಲಿ ಏನು ಬರಬೇಕು ಅಂತ ಸ್ವಲ್ಪ ಕೇಳಿ ಮಾಡಿ ನಮ್ಗೆ ಅನುಕೂಲ ಆಗಂಗೆ ಮುಂಚೆನೇ ಮಾಡ್ಕೊಬಿಡ್ಬೇಕು. ಏನಕ್ಕಂದರೆ ಅದೆಲ್ಲ ಸ್ವಲ್ಪ ಕಟ್ಟಾಗಿ ಪ್ಲಾಸ್ಟ್ರಿಂಗ್ ಅದು ಇದು ಅಂತ ಬಂದರೆ RCC ಹಾಕೋ ಲೆವೆಲ್ಗೆ ಬಂದರೆ ಆಮೇಲೆ ಮತ್ತೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡೋದು ಮಟ್ಟೋದು ಕಷ್ಟ ಆಗುತ್ತೆ. ಸೊ ಕೆಲವೊಂದು ಚೇಂಜಸ್ ಏನಿದ್ರು ಇವಾಗಲೇ ಸ್ವಲ್ಪ ಡಿಸ್ಕಷನ್ ಮಾಡಿ ಎಲ್ಲಿ ಏನು ಬರಬೇಕು ಅನ್ನೋದನ್ನು ಮಾಡ್ಕೊಬಿಡ್ಬೇಕು ಅಂತ ಹೇಳ್ಬಿಟ್ಟು RCC ಹಾಕೋದಕ್ಕಿಂತ ಮುಂಚೆ ಅಂತ ಹೇಳಿ ನೆನ್ನೆ ಒಂದಷ್ಟು ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ಆ ಡಿಸ್ಕಷನ್ ಎಲ್ಲ ಆಯಿತು. ಅದಾದಮೇಲೆ ನನ್ನ ಹಸ್ಬೆಂಡು ಮತ್ತು ಸ್ವಲ್ಪ ಸಿಮೆಂಟು ಮತ್ತು ಕಬ್ಬಿಣ ಅದೆಲ್ಲ ತೊಗೊಬಂದು ಕೊಡೋದಿದೆ ನನಗೆ. ಇನ್ನೂ ಸ್ವಲ್ಪ ಕೆಲಸಗಳಿದೆ, ಅದನ್ನೆಲ್ಲ ತೊಗೊಬಂದು ಕೊಡ್ತೀನಿ, ನೀನು ಮನೆಗೆ ಹೋಗಿರೋ ಅಂತ ಹೇಳಿಬಿಟ್ಟು ನಾವು ನೀರೆಲ್ಲ ಹಾಕಿಬಿಟ್ಟು ನಾನು ಶಿವು ಹಾಗೆ ಮನೆಗೆ ಹೋದ್ವಿ. ಅವರು ಅಲ್ಲೇ ಸ್ವಲ್ಪ ಸಿಮೆಂಟ್ ಅಂಗಡಿ ಕಡೆ ಹೋಗಿಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಸಿಮೆಂಟ್ ಎಲ್ಲ ಹಾಕ್ಸೋದು. ನಾನು ನಿಮಗೆ ಮುಂಚೆನೇ ಹೇಳಿದೆ, ಅಂದರೆ ಇಂಜಿನಿಯರ್ಗೆ ನಾವು ವಹಿಸ್ಬಿಟ್ರೆ ಇದೆಲ್ಲ ನಮಗೇನು ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ. ಬಟ್ ನಮಗೆ ಕೆಲಸ ಜಾಸ್ತಿ ಇರುತ್ತೆ, ನಾವೇ ಲೇಬರ್ ಅಷ್ಟೇ ವಹಿಸ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಮೆಟೀರಿಯಲ್ಸ್ ಎಲ್ಲ ನಾವೇ ಇನ್ಚಾರ್ಜ್ ತೊಗೊಳೋದ್ರಿಂದ ಪ್ರತಿಯೊಂದು ಲೆಕ್ಕನೂ ಕ್ಲೀನಾಗಿ ಲೆಕ್ಕ ತೊಗೋಬೇಕಾಗುತ್ತೆ. ಎಲ್ಲ ಏನಂದರೆ ಸಾಮಾನುಗಳು ಬರುತ್ತಲ್ವ, ಎಮ್ಸ್ಯಾಂಡ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಕಬ್ಬಣ ಆಗಿರ್ಬೋದು, ಅದನ್ನೆಲ್ಲ ನಾವು ನಿಂತ್ಕೊಂಡು ಹಾಕ್ಸ್ಕೋಬೇಕಾಗತ್ತೆ. ಇಟ್ಟಿಗೆಗಳಾದ್ರೂ ಅಷ್ಟೇ ಸರಿಯಾಗಿ ಕೌಂಟ್ ಮಾಡ್ಕೋಬೇಕಾಗತ್ತೆ. ಅದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ನಮ್ಮ ಮೇಲಿರುತ್ತೆ. ಹಾಗೆ ಅಲ್ಲಿ ಏನೇ ಸಾಮಾನುಗಳು ಯಾವುದು ವೇಸ್ಟ್ ಆಗದೇ ಇರೋ ಹಾಗೆ ಸ್ವಲ್ಪ ನೋಡ್ಕೋಬೇಕು, ಮುತುವರ್ಜಿ ನಾವು ಹೆಚ್ಚಿಗೆ ತೊಗೋಬೇಕಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೆಲಸ ನಾವೇ ನಿಂತ್ಕೊಂಡು ಕಟ್ಟಿಸೋದಕ್ಕೆ ತುಂಬಾ ಕೆಲಸ ಇರುತ್ತೆ. ಸೊ ಆದಷ್ಟು ನಾವು ಸಮಯ ಅಲ್ಲಿಗೆ ಕೊಡಬೇಕಾಗತ್ತೆ. ಹಾಗೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.